ಬಾರಿಗೆ ಈ ಒಕ್ಕಲಿಗದ ಬರೀ ಒಕ್ಕಲಿಗ ಜನಾಂಗದ ಒಂದು ಸಭೆಯನ್ನು ಮಾಡ್ತಾ ಇರೋದು ಇವತ್ತು ಫಸ್ಟ್ ಟೈಮ್. ಬೇರೆ ಸಭೆಗಳು ಮಾಡ್ತಾ ಇದ್ವಿ, ಅದರಲ್ಲಿ ಎಲ್ಲರೂ ಬರ್ತಾಯಿದ್ರು. ಇವತ್ತು ಒಂದು ಒಂದು ಉನ್ನತವಾದಂಥ ಒಂದು ಸಭೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ ಒಂದು ಸಭೆಗೆ ಎಲ್ಲ ನಮ್ಮ ಮುಖಂಡರು, ತಾಲೂಕಿನಾದ್ಯಂತ ಎಲ್ಲ ಪ್ರಗತಿಪರ ರೈತರು ಎಲ್ಲರೂ ಬಂದಿದ್ದಾರೆ, ನಮ್ಮ ಅಕ್ಕಂಗಿರು ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ಧನ್ಯವಾದಗಳು ಹೇಳ್ತಾ, ಈ ಒಂದು ಸಿಂಪಲ್ ಆಗಿಷ್ಟೇ, ನಾವು ಈ ಜಾತಿ ಗಣತಿ ಸಮೀಕ್ಷೆ 22ರಿಂದ ನಡೆಯುತ್ತೆ. ನಡೆಯುವಾಗ ನಮ್ಮ ಹತ್ರ ಏನಿದೆ ಅದು ಮಾಸ್ಟರ್ ಇದಿಲ್ದಿರ, ನಮ್ಮ ಹತ್ರ 99 ರೂಪಾಯಿ ಇದ್ದರೆ 99 ರೂಪಾಯಿ ಬರ್ಸ್ಬೇಕಷ್ಟೇ. 90 ರೂಪಾಯಿ ಬರ್ಸಿದ್ರೆ ನಮ್ಗೆ ಅವಮಾನ ಆಗುತ್ತೆ ಅಂತ 100 ರೂಪಾಯಿ ಬರ್ಸ್ಬಾರ್ದು. ದಯವಿಟ್ಟು ಎಲ್ಲರಲ್ಲಿ ಮನವಿ ಮಾಡೋದಿಷ್ಟೇ, ನಮ್ಮ ಆರ್ಥಿಕವಾಗಿ, ನಮ್ಮ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ನಾವು ಯಾವ ಸ್ಟೇಜಲ್ಲಿ ಇದ್ದೀವೋ ಅದನ್ನು ನಾವು ಅವ್ರಿಗೆ ಮನವಿ ಮಾಡಿ ಅದನ್ನು ಬರ್ಸ್ಬೇಕಷ್ಟೇ. ಇದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಜನಾಂಗದ ಅಳಿವು ಉಳಿವು ಇದರಲ್ಲಿ ಇರುತ್ತೆ. ನಮ್ಮ ಮುಂದಿನ ಭವಿಷ್ಯ ನಾವು ಇವಾಗ 22ನೇ ತಾರೀಕಿಂದ ಏನು ನಾವು ಸಮೀಕ್ಷೆಯಲ್ಲಿ ನಾವು ಯಾವ ರೀತಿ ಮಾಡ್ತೀವೋ ಅದನ್ನೇ ನಮ್ಮ ಮುಂದಿನ ದಿನದಲ್ಲಿ ನಮ್ಮ ಮಕ್ಕಳಿಗೆ ಭವಿಷ್ಯ ಆಗೋದು. ದಯವಿಟ್ಟು ಎಲ್ಲರಲ್ಲಿ ಮನವಿ ಮಾಡೋದಿಷ್ಟೇ. ಇದ್ರ ಜೊತೆಗೆ ನಾವು ಮೇಜರಾಗಿ ಒಂದು ಕಾಲಮ್ ಇದೆ, ಇದರಲ್ಲಿ ಸಾಲದ ಬಗ್ಗೆ ಇದೆ. ನೀವು ಎಷ್ಟು ನಿಮ್ಮ ಸಾಲ ಏನು, ಸಾಲದ ಉದ್ದೇಶ ಏನು, ಇದು ಮೇಜರಾಗಿ ನಾವು ಬರ್ಸ್ಬೇಕಾಗತ್ತೆ ನಾವು. ಯಾಕೆಂದರೆ ಸಾಲ ಇದ್ರೂ ಕೆಲವರು ಏನೋ ಅವಮಾನ ಆಗುತ್ತೆ ಅಂತೇಳಿ ಸಾಲ ಇಲ್ಲ ಅಂತ ಹೇಳ್ಬಿಡ್ತಾರೆ. ದಯವಿಟ್ಟು ಸಾಲದ ಬಗ್ಗೆ ವಿವರವಾದಂಥ ಮಾಹಿತಿ ಕೊಡಬೇಕು. ಏಕೆಂದರೆ ನಾವು ಸಾಲ ಇಲ್ಲ ಅಂದರೆ ನಾವು ಪ್ರಗತಿಪರವಾಗಿದ್ದೀವಿ, ಮುಂದುವರೆದಿದ್ದೀವಿ ನಾವು ಅಂತೇಳಿ ಸರ್ಕಾರ ಆ ರೀತಿ ತೀರ್ಮಾನ ತಗೊಳುತ್ತೆ. ದಯವಿಟ್ಟು ಯಾವುದರಲ್ಲಿ ನಾವು ಇದು ಮಾಡಿದಿರಾ, ನಮ್ಮ ಪರಿಸ್ಥಿತಿ ಏನಿದೆಯೋ ಅದನ್ನು ಬರ್ಸ್ಬೇಕು ಅಂತ ತಮ್ಮಲ್ಲಿ ಪದೇ ಮನವಿ ಮಾಡಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಜೊತೆ ಮಾತಾಡೋಕ್ಕೆ ಅವಕಾಶ ಕೊಡಿ. ತಮಗೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೀನಿ.